ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೇಖಾ ಗೌಡ. ಎಸ್ ಗೈಸ್, ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಿದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಸೊ ಎಲ್ಲರೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದ ಉದ್ದೇಶ ಏನಪ್ಪ ಅಂದರೆ, ರೆವಿನ್ಯೂ ಸೈಟ್, ಎಸ್ಪೆಷಲಿ ರೆವಿನ್ಯೂ ಸೈಟ್ಗಳನ್ನ ತೆಗೆದುಕೊಳ್ಳುವಾಗ ಏನೆಲ್ಲ ದಾಖಲೆ ಪತ್ರಗಳನ್ನ ವೆರಿಫೈ ಮಾಡ್ಕೋಬೇಕು, ಹಾಗೆ ಯಾವುದೆಲ್ಲ ನಾನು ಮಾಡಿರುವಂಥ ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಈ ವಿಡಿಯೋನ ಮಾಡ್ತಿದ್ದೀನಿ. ಜೊತೆಗೆ ನಾನು ಸೈಟ್ ತೊಗೊಂಡಾಗ ನಾನು ಏನೇನೆಲ್ಲ ಎದುರಿಸ್ದೆ, ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಬನ್ನಿ ಗೈಸ್, ಲೆಟ್ಸ್ ಸ್ಟಾರ್ಟ್. ಓಕೆ, ಎಸ್ ಗೈಸ್, ನಾನು ಸೈಟನ್ನು ತಗೊಂಡು 4 ವರ್ಷ ಆಯಿತು ಗೈಸ್. ಓಕೆನಾ? ಸೊ ಈ 4 ವರ್ಷದಲ್ಲಿ ನಾನು ಏನೇನೆಲ್ಲ ನಾನು ತಗೊಂಡಿರೋದು ಬಂದು ರೆವಿನ್ಯೂ ಸೈಟು. ಓಕೆನಾ? ನಾನು ಈ ರೆವಿನ್ಯೂ ಸೈಟ್ನ ತಗೊಳ್ಳೋದಕ್ಕೆ ಮುಂಚೆ ನನಗೆ ಯೂಶಲಿ ಈ ರೆವಿನ್ಯೂ ಸೈಟು DC ಕನ್ವರ್ಷನ್ ಸೈಟ್ ಅನ್ನೋದನ್ನು ಕೇಳಿದ್ದೆ, BMRDನೂ ಕೇಳಿದೆ. ಬಟ್ ಏನೇನೆಲ್ಲ ಡಿಫ್ರೆನ್ಸ್ಗಳಿದೆ ಅನ್ನೋದ್ರ ಬಗ್ಗೆ ನಂಗೆ ಅಷ್ಟು ನಾಲೆಡ್ಜ್ ಖಂಡಿತ ಇರಲಿಲ್ಲ. ನಾನು ಎಲ್ಲೂ ರಿಸರ್ಚ್ ಮಾಡಿರಲಿಲ್ಲ. ನನಗೇನಪ್ಪ, 17ರಿಂದ 19 ವರ್ಷದಿಂದ ಬ್ಯಾಂಗ್ಳೂರಲ್ಲಿದ್ದೀನಿ. ಮದುವೆಗೆ ಮುಂಚೆಯಿಂದನೂ ಫಸ್ಟಿಂದನೂ ಒಂದು ಕನಸಿತ್ತು, ನಾನು ಸ್ವಂತ ದುಡಿದು ನನ್ನ ಸ್ವಯಾರ್ಜಿತ ಅಂತ ಒಂದು, ಎಲ್ಲರಿಗೂ ಆಸೆ ಇರೋ ಥರನೇ, ದುರಾಸೆ ಎಲ್ಲ ಆಸೆ. ಓಕೆನಾ? ನಾನು ಕಷ್ಟಪಟ್ಟು ದುಡಿದು ಸ್ವಯಾರ್ಜಿತವಾಗಿ ಒಂದು ಸೈಟ್ ತೊಗೋಬೇಕು, ಒಂದು ಮನೆ ಮಾಡಬೇಕು, ಒಂದು ಕಾರ್ ತೊಗೋಬೇಕು. ಸೊ ಇದು ನನ್ನ ಕನಸಾಗಿತ್ತು, ನನ್ನ ಗುರಿ ಕೂಡ ಆಗಿತ್ತು. ಸೊ ಹಾಗಾಗಿ ಒಂದೊಂದು ಪೈಸನೂ ಕೂಡಾಕಿ 4 ವರ್ಷದ ಹಿಂದೆ, ಇದಕ್ಕೆ ಮುಂಚೆ ಸುಮಾರು ವರ್ಷದಿಂದನೂ ನಂಗೆ ಸೈಟ್ ತೊಗೋಬೇಕು ಅಂತ ತುಂಬ ಪ್ರಯತ್ನಗಳನ್ನ ಪಟ್ಟಿದ್ದೀನಿ. ಬಟ್ ಏನಾಗ್ತಿತ್ತು, ಭೂಮಿ ಋಣ, ಹೆಣ್ಣು ಹೊನ್ನು ಮಣ್ಣು, ಇದೆಲ್ಲ ಋಣ ಇದ್ದಾಗಲೇ ಸಿಗೋದು, ಋಣ ಇದ್ದವರಿಗೇ ಸಿಗೋದು ಅಂತ ದೊಡ್ಡವ್ರ ಗಾದೆ ಹೇಳ್ತಾರೆ, ಹೌದಲ್ವಾ? ಸೊ ಹಾಗೆ ನನಗೆ ಭೂಮಿ ಋಣ ಯಾವಾಗಿತ್ತು ಆವಾಗ ಸಿಕ್ಕಿದೆ. ಓಕೆನಾ? ಸೊ ಸುಮಾರು 7-8 ವರ್ಷದ ಹಿಂದೆನೇ ತೊಗೋಬೇಕು ಅಂತ ಪ್ರಯತ್ನ ಪಟ್ಟೆ. ಬಟ್ ಆವಾಗ ಏನಾಯಿತು, ಮಂಡ್ಯ ಸೈಡಲ್ಲಿ, ನಮ್ಮದು ಪ್ರಾಪರ್ ಮಂಡ್ಯ ಆಗಿರೋದ್ರಿಂದ ಮಂಡ್ಯದ ಹತ್ರ ಒಂದು ಹಳ್ಳಿ. ಓಕೆನಾ? ಸೊ ನಮ್ಮ ತಂದೆಯವ್ರಿಗೆ, ನನ್ನ ತಮ್ಮಂಗೆ ಎಲ್ಲರಿಗೂ ಹೇಳಿ ಅಲ್ಲೇ ಎಲ್ಲಾದರೂ ಒಂದು ಸೈಟ್ ತೊಗೊಳ್ಳೋಣ. ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ಸಾಯೋವರೆಗೂ ಇರ್ತೀವಿ ಅಂತ ಹೇಳಲಿಕ್ಕೆ ಬರಲ್ಲ. ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ದುಡ್ಕೊಂಡು ಫೈನಲ್ ಆಗಿ ನಾವು ಡೆಸ್ಟಿನಿ ಬಂದು ನಮ್ಮ ಊರಿಗೆ ಹೋಗಿ ಸೆಟ್ಲ್ ಆಗೋದು, ಯಜಮಾನ್ರು ಊರಲ್ಲಿ ಅಂತ ಫಿಕ್ಸ್ ಆಗಿದ್ವಿ. ಸೊ ಅಲ್ಲೂ ನಮಗೆಲ್ಲ ಇದೆ, ಬಟ್ ಕೋರ್ಟಲ್ಲಿ ಕೇಸ್ ನಡೀತಿದೆ. ಬಟ್ ನನ್ನ ಸ್ವಯಾರ್ಜಿತ ಅಂತ ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೆ ಅವಾಗಿಂದ ಸೈಟ್ ನೋಡಿಸ್ದೆ. ಬಟ್ ಆವಾಗ ಏನಾಯಿತು, ನಮ್ಮ ಕಸಿನ್ಸ್ ಇದರಲ್ಲೇ ಫ್ಯಾಮ್ಲಿನಲ್ಲಿ ಒಂದು ತೆಂಗಿನ ತೋಟ, ಓಕೆನಾ, ಆನಂದಕುಂಟೆ ತೆಂಗಿನ ತೋಟ ಏನೋ ಇದಿತ್ತು, ಏನಂದರೆ ಸೇಲಿಗಿಟ್ಟಿದ್ರು. ಸೊ ಅಲ್ಲಿ ನಮ್ಮ ಯಜಮಾನ್ರು ಅಕ್ಕ, ಕೊನೆಯ ಅಕ್ಕ, ನನಗೆ ಸೋದರ ಮಾವನಿಗೆ ಕೊಟ್ಟಿರೋದ್ರಿಂದ ಒಂದು ಕಡೆಯಿಂದ ನಂಗೆ ನಮ್ಮ ಆಂಟಿ. ಓಕೆನಾ? ಸೊ ನಮ್ಮ ಆಂಟಿ ಅಂದರೆ ನಂಗೆ ತುಂಬ ಇಷ್ಟ. ಅವ್ರನ್ನ ಅಲ್ಲೇ ಮಣ್ಣು ಮಾಡಿದ ಕಾರಣ, ಸೊ ಬೇರೆ ಯಾರಾದರೂ ತೋಟನ ಪರ್ಚೇಸ್ ಮಾಡಿದ್ರೆ, ಮತ್ತು ನಾವು ಪೂಜೆ ಗೀಜೆ ಮಾಡೋದಕ್ಕೆ ಈ ಪಿತೃಪಕ್ಷದಲ್ಲಿ ಯೂಶಲಿ ನಮ್ಮಲ್ಲಿ ಈ ಸಮಾಧಿಗಳ ಹತ್ರ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಬರ್ತೀವಿ. ಅದಾದಮೇಲೆ ಮನೆಯಲ್ಲಿ ಎಡೆ ಎಲ್ಲ ಇಡ್ತೀವಲ್ಲ, ಸೊ ಅದು ನಡೆಯೋದು. ಸೊ ಆ ಕಾರಣಕ್ಕೋಸ್ಕರ ನಮ್ಮಮ್ಮ ಏನು ಮಾಡಿದ್ರು, ಮಗ ಸೈಟು ಅಂತೆಲ್ಲ ಯಾವುದು ತೊಗೊಳಕ್ಕೆ ಹೋಗಬೇಡ, ಈ ಥರ ಜಮೀನು ಸೇಲ್ಗಿಟ್ಟಿದ್ದಾರೆ, ನಮ್ಮ ಸಂಬಂಧಿಕರದು, ಬೇರೆ ಯಾರೋ ಯಾಕೆ ತೊಗೊಳ್ಳೋದು, ಆಂಟಿನ ಬೇರೆ ಮಣ್ಣು ಮಾಡಿದ್ದೀವಿ ಅಲ್ಲಿ, ಸೊ ಅದನ್ನೇ ತೊಗೊಂಬಿಡು ಅಂತ ಹೇಳಿ, ಸೊ ತೆಂಗಿನ ತೋಟ ತೊಗೊಂಡೆ. ಸೊ ಆವಾಗ ಅದು ಋಣ ಇತ್ತು, ಆವಾಗ ಅಲ್ಲಿ ಅದನ್ನು ತೊಗೊಂಬಿಟ್ಟೆ. ಓಕೆನಾ? ಸೊ ಅದನ್ನು ತೊಗೊಂಡಿದ್ದು ಬಂದು ಆವಾಗ 7-8 ವರ್ಷದಿಂದ 5,50,000 ರೂಪಾಯಿ, ರಿಜಿಸ್ಟ್ರೇಷನ್ ಎಲ್ಲ ಒಂದು 6 ಲಕ್ಷ ಅಂತ ಅಂದ್ಕೊಳ್ಳಿ. 6 ಲಕ್ಷ ಬಂಡವಾಳನ ಅದ್ರ ಮೇಲೆ ಹಾಕ್ತೆ. ಅದಾದಮೇಲೆ ಮತ್ತೆ ಮಂಗಲಚೆನ ಅದು ಇದು ಮಾಡಿಸ್ಕೊಂಬಿಟ್ಟೆ. ಮತ್ತು ಅದಾದಮೇಲೆ ಮತ್ತೆ ದುಡ್ಡು ಮತ್ತೆ ಸೈಟ್ ತೊಗೊಳ್ಳೋಣ ಅಂತ ಒಂದಷ್ಟು ವರ್ಷ ಆದಮೇಲೆ 4 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದಾಗ ನನಗೇನು ಅನ್ನಿಸ್ತು, ನಮ್ಮ ಅಪ್ಪ ಅವರೆಲ್ಲರೂ ಅದು ಅಲ್ಲಿ ನೋಡೋಣ, ಇಲ್ಲಿ ನೋಡೋಣ, ಹಂಗೆ ಮಾಡೋಣ, ಬರೀ ಈ ಥರನೇ 1-2 ವರ್ಷ ಕಳೆದೋಯ್ತು. ಸೊ ಅದಕ್ಕೆ ನಾನೇನು ಯೋಚನೆ ಮಾಡಿದೆ, ಬೇಡ, ಈಗ ಬೆಂಗಳೂರಲ್ಲೂ ಬಾಡಿಗೆ ಮನೆಯಲ್ಲಿ ನಾವು ಇದು ಮಾಡಿಕೊಂಡು, ಅಥವಾ ಲೀಸಲ್ಲಿದ್ದೆ ನಾನು, ಆ ಲೀಸ್ ಮನೆಯಲ್ಲಾದ್ರೂ ಬಾಡಿಗೆ ಮನೆಯಲ್ಲಾದ್ರೂ ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಅಗ್ರಿಮೆಂಟ್
ಕ್ಲೋಸ್ ಆದರೆ ಮತ್ತೆ ಓನರಿಗೆ ಕನ್ವಿನಿಯೆಂಟ್ ಆಗಿಲ್ಲ ಅಂದ್ರೂ ಅಥವಾ ನಮಗೆ ಕನ್ವಿನಿಯೆಂಟ್ ಆಗಿಲ್ಲ ಅಂದರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗ್ತಾ ಇರಬೇಕು. ಸೊ ಬಾಡಿಗೆಗಳು ಹೋಗ್ತಾ ಹೋಗ್ತಾ ಕಾಸ್ಟ್ಲಿ ಆಗ್ತಿದೆ, ಲೀಸ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಆವಾಗ ನನ್ನ ತಲೆಗೆ ಏನು ಬಂತು, ಇಲ್ಲ ನಾವು ಮಂಡ್ಯದಲ್ಲಿ ತೊಗೊಳ್ಳೋದನ್ನ, ನಾವು ವಾಸ ಇರೋದು ಇಲ್ಲಿ ಈಗ ಪ್ರೆಸೆಂಟ್ ಬಗ್ಗೆ ಥಿಂಕ್ ಮಾಡೋಣ. ಸೊ ಬ್ಯಾಂಗ್ಳೂರು ಸೈಡಲ್ಲೇ ಸೈಟ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಓಕೆನಾ. ಸೊ ಸೈಟ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ಏನು ಯೋಚನೆ ಮಾಡಿದೆ, ಸರಿ ನನಗೆ ಗೊತ್ತಿರೋರಿಗೆಲ್ಲ ಹೇಳೋಕ್ಕೆ ಶುರು ಮಾಡಿದೆ. ನಾನು ಯೂಶ್ವಲಿ ಬ್ಲೈಂಡಾಗಿ ನಂಬಿಡ್ತೀನಿ ಗೈಸ್, ಅದು ನಂದು ಮೇಜರ್ ಮಿಸ್ಟೇಕೆ. ಎಲ್ಲನೂ ಬೇಗ ನಂಬಿಡ್ತೀನಿ, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಿಡ್ತೀನಿ ನಾನು, ಅದೇ ನಂದು ಮೈನಸ್ ಪಾಯಿಂಟ್. ಓಕೆನಾ. ಸೊ ಮಾತೆ ಶತ್ರು ಮಾತೆ ಮಿತ್ರ ಅನ್ನೋ ಥರ ಬಡ 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 ಅಂತ ಮಾತಾಡ್ಬಿಡ್ತೀನಿ, ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ಮುಂದೆಗಡೆ ಒಳ್ಳೆಯದನ್ನು ಬಯಸೋರು ಎಲ್ಲರೂ ಒಳ್ಳೆಯವ್ರೆ ಅನ್ನೋ ಥರದಲ್ಲೇ ನಂದು ಮೈಂಡ್ ಸೆಟ್ ಇತ್ತು. ಈಗಿಲ್ಲ. ಈಗ ಒಳ್ಳೆಯದು ಕೆಟ್ಟದ್ದು, ಯಾರು ನಮ್ಮವರು ಯಾರು ಹೊರಗಿನವರು, ನಮ್ಮವರು ಅಂದ್ಕೊಂಡವರೆಲ್ಲ ನಮ್ಮವರಲ್ಲ ಅನ್ನೋದೆಲ್ಲ ಅರ್ಥ ಆಗುತ್ತೆ. ಮೈಂಡ್ ಮೆಚುರಿಟಿ ಈಗ ಸ್ವಲ್ಪ ಚೆನ್ನಾಗಿ ಬಂದಿದೆ ನನಗೆ, ಅನುಭವಗಳಾದಮೇಲೆ. ಓಕೆನಾ. ಸೊ ಸೈಟ್ ನೋಡಬೇಕು ಅಂತ ನಿರ್ಧಾರ ಮಾಡಿದಾಗ ಸುಮಾರು ಜನಕ್ಕೆ ಹೇಳಿದ್ದೆ, ಬ್ರೋಕರ್ಸಿಗೆಲ್ಲ ಹೇಳಿದ್ದೆ, ಮತ್ತು ನಮ್ಮ ಕಸಿನ್ನಿಗೂ ಕೂಡ ಹೇಳಿದ್ದೆ. ಐ ಹೋಪ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಮ್ಮ ಯಜಮಾನ್ರು ಫಾರ್ ರಿಲೇಟಿವ್. ಓಕೆನಾ. ಫಾರ್ ರಿಲೇಟಿವ್. ಸೊ ಅವರು ಇದ್ರಲ್ಲ. ಸೊ ಹಾಗಾಗಿ ತಾವರೆಕೆರೆ ಸೈಡಲ್ಲಿ ಸೀಗೇಳಿ ಗೇಟಲ್ಲಿ ಸೈಟ್ ಇತ್ತು ಆ ಟೈಮಿಗೆ, ಮತ್ತು ಅಲ್ಲಿಂದ ಮಾಚೋಹಳ್ಳಿ ಗೇಟ್ ಒಳಗಡೆ ಎಲ್ಲ ಇದೆ. ಸೊ ಕಡಬಗೆರೆ ಕ್ರಾಸು ಆ ಕಡೆ ಎಲ್ಲ ನೋಡಿದ್ದೆ ಸುಮಾರು ಕಡೆ. ಬಟ್ ತಾವರೆಕೆರೆನಲ್ಲೇ ನಾನು ಸೈಟಿಗೆ ಬಂಡವಾಳ ಹಾಕಲಿಕ್ಕೆ ಏನು ಕಾರಣ ಅಂದರೆ, ಒಂದು ನಮ್ಮದು ಪ್ರಾಪರ್ ಮಂಡ್ಯ ಆಗಿರೋದ್ರಿಂದ. ಸೊ ನಾನು ತಾವರೆಕೆರೆ ಹುಲಿಯೂರು ದುರ್ಗ ರೂಟಲ್ಲಿ ಮಂಡ್ಯಗೆ ಟ್ರಾವೆಲ್ ಮಾಡ್ಬೋದು. ಮತ್ತು ಆಫೀಸ್ ಇರೋದ್ರಿಂದ 11 ಕಿಲೋಮೀಟರ್ಸ್ ಇರೋದ್ರಿಂದ KSRTC ಬಸ್ ಆಗಲಿ, BMTC ಬಸ್ ಆಗಲಿ ಅಥವಾ ಆಟೋಗಳಾಗಲಿ, ಸೊ ಎಲ್ಲನೂ ಸಿಗ್ತವೆ. ಸೊ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇಲ್ಲ. ಸೊ ಆಫೀಸಿಗೂ ತುಂಬ ದೂರ ಅನ್ನೋ ಥರನೇ ಒಂದು 1/2 ಅವರ್ ಜರ್ನಿ. ಸೊ ಓಕೆ. ಈ ಬ್ಯಾಂಗ್ಳೂರಲ್ಲಿ ಸಿಟಿ ಸೈಡಲ್ಲೆಲ್ಲ ಸುಂಕುತ್ಕಟ್ಟೆಲೆಲ್ಲ ಮಾತಾಡ್ಸೋಕ್ಕೆ ಆಗಲ್ಲ ಗೈಸ್. ಈಗಂತೂ 4 ವರ್ಷ ಬಿಡಿ, ಈಗಂತೂ ಮಾತಾಡ್ಸೋಕ್ಕೆ ಆಗಲ್ಲ. ಮಿಡ್ಲ್ ಕ್ಲಾಸ್ ಜನಗಳು ಸೈಟ್ ತೊಗೊಳ್ಲಿಕ್ಕಂತೂ ಚಾನ್ಸೇ ಇಲ್ಲ, ಬಾರ್ದಾಗೋಯ್ತಾರೆ. ಏನಿದ್ರು ಫಿನಾನ್ಷಿಯಲಿ ಸೆಕ್ಯೂರ್ಡ್ ಫ್ಯಾಮಿಲಿ ಯಾರಿರ್ತಾರೆ ಅವ್ರು ಮಾತ್ರನೇ ಸೈಟ್ ತೊಗೊಳ್ಳೋದು, ಮನೆ ಕಟ್ಟೋದು ಮಾಡ್ಬೋದು. ಓಕೆನಾ. ಮಿಡ್ಲ್ ಕ್ಲಾಸ್ ಜನಗಳು ಮಾಡ್ತಾರೆ ಅಂದರೆ ಅಷ್ಟು ಕಾಸ್ಟನ್ನ ಭರಿಸೋ ಶಕ್ತಿ ನನಗಿರಲಿಲ್ಲ ಅವಾಗ. ಸೊ ಹಾಗಾಗಿ ತಾವರೆಕೆರೆನಲ್ಲಿ ನಮ್ಮ ಕಸಿನ್ಸ್ ಇದ್ದಿದ್ದರಿಂದ, ಅದೇ ಫಾರ್ ರಿಲೇಟಿವ್ಸ್ ಇದ್ದಿದ್ದರಿಂದ, ಸೊ ನಾನೇನು ಯೋಚನೆ ಮಾಡಿದೆ, ಕಷ್ಟ ಸುಖಕ್ಕೆ ನಮ್ಮವರು ತಮ್ಮವರು ಅಂತ ಇರ್ತಾರೆ ಅನ್ನೋದು ಒಂದು. ಸೆಕೆಂಡ್ ರೀಸನ್ನು ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಆಫೀಸಿಗೂ ಏನು ಪ್ರಾಬ್ಲಮ್ ಇಲ್ಲ. ಒಂದೇ ಬಸ್ಸು, ಮೆಜೆಸ್ಟಿಕ್ಕಿಂದನೂ ಒಂದೇ ಬಸ್ಸಲ್ಲಿ ಬರ್ಬೋದು, ಮಾರ್ಕೆಟಿಂದನೂ ಬರ್ಬೋದು, ಕೆಂಗೇರಿಯಿಂದನೂ ಬರ್ಬೋದು, ಎಲ್ಲ ಕಡೆಯಿಂದನೂ ಟ್ರಾನ್ಸ್ಪೋರ್ಟೇಷನ್ನು ಸಮಸ್ಯೆ ಇಲ್ಲ. ಸೊ ಜೊತೆಗೆ ತಾವರೆಕೆರೆ ಹೋಬಳಿ ಆಗಿರೋದ್ರಿಂದ ಇಲ್ಲಿ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಸೊ ನಮ್ಮ ಕಸಿನಿಗೆ ಹೇಳಿದೆ, ಅವರು ಒಂದಷ್ಟು ಸೈಟ್ಗಳನ್ನ ತೋರಿಸಿದ್ರು. ಶ್ರೀನಿಧಿ ಲೇಔಟಲ್ಲಿ ಒಂದು ತೋರಿಸಿದ್ರು, ಅಲ್ಲಿ ಅದು DC ಕನ್ವರ್ಷನ್ ಅಂತ ಹೇಳಿದ್ರು. ಅಲ್ಲಿ ಹೈಟೆನ್ಷನ್ ವೈರ್ ಹೋಗಿರೋ ಕಾರಣ ಅದು 200 ಮೀಟರ್ಸ್ ಮಿನಿಮಮ್ ರೇಡಿಯನ್ಸ್ ಪಾಸ್ ಆಗೋದ್ರಿಂದ, ಸೊ ಒಂದು ಫ್ಲೋರ್ಗಿಂತ ಜಾಸ್ತಿ ಮನೆ ಮಾಡೋದಕ್ಕೆ ಪರ್ಮಿಷನ್ ಇರಲ್ಲ. ಮತ್ತು ರೇಡಿಯನ್ಸ್ ಪಾಸ್ ಆಗೋದ್ರಿಂದ ಅದು ಹೆಲ್ತಿಗೂ ಆರೋಗ್ಯದ ಮೇಲೂ ಎಫೆಕ್ಟ್ ಆಗುತ್ತೆ ಅಂತ ನಮ್ಮಪ್ಪ ಹೇಳಿದ್ರಿಂದ ಅದು ರಿಜೆಕ್ಟ್ ಆಯಿತು. ಓಕೆನಾ. ಅದಾದಮೇಲೆ 1-2 ಸೈಟು ಅದರಲ್ಲಿ ಇನ್ನೊಂದು ತೋರಿಸಿದ್ರು, ಬಟ್ ಅದು ತುಂಬ ಕೊನೆ ಸೈಟ್ ಥರ ಅಂತೂ ನಂಗೆ ಅಷ್ಟು ಕನ್ವಿನಿಯೆಂಟ್ ಅನಿಸ್ಲಿಲ್ಲ. ಸೊ ಇನ್ನು 2 ಸೈಟ್ಗಳಲ್ಲಿ ನನಗೆ ಈ ಸೈಟು ದೇವಮೂಲೆ ಮತ್ತು ಕುಬೇರಮೂಲೆ 2 ಬೆಳೆದಿತ್ತು ಸ್ವಲ್ಪ ಜಾಗ. ಸೊ ಹಾಗಾಗಿ ಆ ಥರ ಬೆಳೆದಿದ್ರೆ ಒಳ್ಳೆಯದು ಅನ್ನೋ ಒಪಿನಿಯನ್ನು ಕೊಟ್ಟರು ಯಾರು, ನಮ್ಮ ಫಾರ್ ರಿಲೇಟಿವ್. ಸೊ ಹಾಗಾಗಿ ನನಗೆ ಅವಾಗ ನಾನು ಮಾಡಿದ್ದೇನಪ್ಪ ಅಂದರೆ, ಅಕ್ಕಪಕ್ಕ ಈ ಲೇಔಟಲ್ಲಿ ಯಾರು ಇರ್ತಾರಲ್ಲ, ಸೊ ಅವ್ರನ್ನ ಇಲ್ಲೆಲ್ಲ ಯಾವ ರೇಟ್ ಎಷ್ಟು ಓಡ್ತಿದೆ ಇವಾಗ, ಆ ಟೈಮಲ್ಲಿ ನಾನು ವಿಚಾರ ಮಾಡಲೇ ಇಲ್ಲ. ನಾನು ಮಾಡಿದ್ದು ಅವ್ರ ಮಿಸ್ಟೇಕ್ ಅಂತ ಹೇಳ್ತಿಲ್ಲ, ಅವ್ರ ಕೆಲಸ ಅವ್ರು ಮಾಡಿದ್ರು. ಪಾಪ ಸೈಟ್ ತೋರಿಸ್ಬೇಕು ಅಂತ ಅವ್ರು ಸೈಟ್ ತೋರಿಸಿದ್ರು, ಸೈಟು ರಿಜಿಸ್ಟ್ರು ಮಾಡಿಸ್ಕೊಟ್ರು. ಓಕೆನಾ. ನನ್ನ ಮಿಸ್ಟೇಕ್ಸ್ಗಳನ್ನ ಹೇಳ್ತಿದ್ದೀನಿ, ಯಾಕೆಂದರೆ ಇಲ್ಲಿ ಮೋಸ ಹೋಗೋರಿಗಿಂತ ಮೋಸ ಹೋಗೋದೇ ಮೊದಲನೇ ತಪ್ಪು.
ಮೋಸ ಮಾಡೋರಿಗಿಂತ ಮೋಸ ಮಾಡೋರ್ದು. ಯಾರು ಬೇಕಂತ ಅವರು ಮೋಸ ಮಾಡಲ್ಲ, ನಾವು ಬೇಕಂತ ಮೋಸ ಹೋಗಲ್ಲ. ಬಟ್ ನಮಗೆ ಗೊತ್ತಿಲ್ಲದೆ ನಾವು ಮಾಡಿದ್ದೇನಪ್ಪ ಅಂದರೆ, ಅಕ್ಕಪಕ್ಕ ಎನ್ಕ್ವೈರಿ ಮಾಡಲಿಲ್ಲ, ನಾನು ಯಾರನ್ನೂ ವಿಚಾರಿಸಲಿಲ್ಲ. ಇಲ್ಲಿ ತಾವರೆಕೆರೆನಲ್ಲಿ ರೆವಿನ್ಯೂ ಜಾಗಗಳು ಯಾವ ಥರ ಓಡ್ತಿದೆ, ಇದು ಲೇಔಟ್ ಅಪ್ರೂವಲ್ ಆಗಿದೆಯಾ ಇಲ್ವಾ, ಅಥವಾ ನನ್ನ ಪರ್ಟಿಕ್ಯುಲರ್ ಸೈಟು ಲೇಔಟಿಗೆ ಸೇರಿದೆಯಾ ಇಲ್ವಾ, ನಾನು ಪ್ಲಾನಿಂಗ್ ಅಪ್ರೂವಲ್ ಚೆಕ್ ಮಾಡಲಿಲ್ಲ, ಅಥವಾ ಮೂಲ ದಾಖಲೆಗಳನ್ನ ಚೆಕ್ ಮಾಡಲಿಲ್ಲ. ಸೊ ನಾನೇನು ಯೋಚನೆ ಮಾಡಿದೆ, ಸರ್ EC ತೆಗಿಸ್ತೀನಿ ಅಂತ ಕೇಳಿದೆ. EC ತೆಗಿಸೋಣ, EC ತೆಗಿಸ್ಬಿಟ್ಟು ಒಂದ್ಸಲ ನನ್ನ ಕನ್ಫರ್ಮೇಷನ್ಗೆ ಲೀಗಲ್ ಒಪಿನಿಯನ್ ತಗೋದು. ನಮ್ಮ ಮೇಲೆ ನಂಬಿಕೆ ಇಲ್ವಾ ಮೇಡಮ್, ನಮ್ಮ ಮೇಲೆ ನಂಬಿಕೆ ಇಲ್ವಾ ಮೇಡಮ್? ಸರಿ ಆಯಿತು, ಓಕೆ, ನಮ್ಮವರು ನಮಗೆ ಯಾಕೆ ಇದು ಮಾಡ್ತಾರೆ, ನಮ್ಮ ಮೈಂಡ್ಸೆಟ್ಟು. ನಾನು ಯಾರನ್ನೂ ಅನುಮಾನ ಪಡಲ್ಲ, ತುಂಬ ಹೇಳಿದ್ನಲ್ಲ, ತುಂಬ ಅನುಮಾನ ಪಡಲ್ಲ. ಅವರು ಏನು ಪಾಪ ಮೋಸ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ. ಎಸ್ ಗೈಸ್, ಆದರೆ ನನಗೆ ಒಂದು ಬೇಜಾರಾಗಿದ್ದೇನು ಗೊತ್ತಾ, ಈ ಲ್ಯಾಂಡ್ ಏನಿದೆ ಈಗ ನಾವು ತೊಗೊಂಡಿರೋದು, ಮನೆ ಸೈಟ್ ತೊಗೊಂಡಿರೋದು ಜಾಗ, 10 ವರ್ಷಕ್ಕೆ ಮುಂಚೆನೇ ಇಲ್ಲಿ 1000 ಅಡಿ ರೋಡ್ ಬರುತ್ತೆ ಅನ್ನೋದು ಪ್ಲಾನಿಂಗ್ ಆಗಿತ್ತಂತೆ. ಇದು ನನಗೆ ಗೊತ್ತೇ ಇಲ್ಲ, ಹೇಳಲೂ ಇಲ್ಲ, ಏನೂ ಇಲ್ಲ. ಆ ಕಡೆ ಯಾವುದೋ 100 ಅಡಿ ಪ್ಲಾನಿಂಗ್ ಅಪ್ರೂವಲ್ ಆಗಿದೆ, ಅದು ಸ್ಕೂಲ್ ಹತ್ರ ಬರುತ್ತೆ, ಈ ಕಡೆಗೆಲ್ಲೂ ಬರಲ್ಲ ಅಂತ ಹೇಳಿದರು. ಓಕೆನಾ, ಅದು ಆಮೇಲೆ ಗೊತ್ತಾಗಿದ್ದು, ಸೈಟ್ ತೊಗೊಳ್ಳುವಾಗಲ್ಲ, ಅದಾದಮೇಲೆ ಗೊತ್ತಾಗಿದ್ದು ನನಗೆ. ಸೈಟೆಲ್ಲ ರಿಜಿಸ್ಟರ್ ಆಗಿ ಮನೆ ಕಟ್ಟೋ ಟೈಮ್ ಬಂದಾಗ ಗೊತ್ತಾಗಿದ್ದು 100 ಅಡಿ ರೋಡ್ ಬರುತ್ತೆ ಅಂತ. ನಮ್ಮದು ಒಳಗಡೆ ಇದ್ದಿದ್ದರಿಂದ ಬರಲ್ಲ ಅಂತ ನಾನು ಸುಮ್ಮನೆ ಆದೆ. ಆದರೆ ಮೊನ್ನೆ ಗೊತ್ತಾಗ್ತದೆ, 10 ವರ್ಷದ ಹಿಂದೆನೇ ಇದು ಫ್ಲೈಟ್ ಸರ್ವೆ ಆಗಿತ್ತಂತೆ ಈ ಜಾಗ. 1000 ಅಡಿ ರೋಡ್ ಮನೆ ಕಟ್ಟಿ ಒಂದು 3 ಮಂತ್ಸ್ ಆಗಿದೆ ಗೈಸ್, 2 ಇಯರ್ಸ್ ಆಯಿತು ಅಂತ ಹೇಳಿದೆ ಅಲ್ವಾ, 3 ಮಂತ್ಸ್ ಆಗಿದೆ. ರೋಡ್ ಬರುತ್ತಂತೆ ಅಂತ. ಎಷ್ಟು ಟೆನ್ಷನ್ ಆಗ್ಬೋದು ಗೈಸ್ ಆ ಟೈಮಿಗೆ. ಈಗ ಮನೆ ಮಾಡಲಿಕ್ಕೆ ನಾನು ಗೃಹ ಪ್ರವೇಶದವರೆಗೂ ಎಲ್ಲ ಒಂದು 32 ಇಂದ 33 ಲ್ಯಾಕ್ಸ್ವರೆಗೂ ನಾನು ಖರ್ಚು ಮಾಡಿದ್ದೀನಿ. ಸೈಟು ನಂದು 15,75,000 ಸೈಟ್ ಆದರೆ, ರಿಜಿಸ್ಟ್ರೇಷನ್ನು ಎಲ್ಲ ಸೇರಿ 17 ಲಕ್ಷ ಸೈಟಿಗೆ ಬಂಡವಾಳ ಹಾಕಿದ್ದೀನಿ. 17 × 33 ಎಷ್ಟಾಯಿತು ಗೈಸ್? ಅಷ್ಟು ಬಂಡವಾಳ ಹಾಕಿ ನಾನು ಆಲೆ ಸೈಟ್ ರೋಡ್ ಬರುತ್ತಂತೆ ಅಂದರೆ ಹೆಂಗಾಗಬೇಕು ಹೇಳಿ? ಫುಲ್ಲು ಟೆನ್ಷನ್ನು. ಬಟ್ ಇವಾಗ ಅದು ಪೋಸ್ಟ್ಪೋನ್ ಆಗಿದೆ, ಬೇರೆ ಕಡೆಗೆ, ಪೋಸ್ಟ್ಪೋನ್ ಅಲ್ಲ, ಬೇರೆ ಕಡೆಗೆ ಶಿಫ್ಟ್ ಆಗಿದೆ, ಕ್ಯಾನ್ಸಲ್ ಆಗಿದೆ ಈ ಕಡೆ ಪ್ಲ್ಯಾನಿಂಗು ಅಂತ ಕನ್ಫರ್ಮೇಷನ್ ಸಿಕ್ಕಿದೆ. ಸೊ ಸೇಫು. ಏನಾದರೂ ರೋಡ್ ಬಂದ್ಬಿಟ್ಟಿದ್ದಿದ್ರೆ ನಮ್ಮ ಪರಿಸ್ಥಿತಿ ಏನು? ಈಗ ನಾನು ಹೇಳೋದು, ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಏನಿರ್ತಾರೆ, ಅದರಲ್ಲೂ ಇಲ್ಲೇ ಲೋಕಲಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲಿ ರೋಡ್ ಬರುತ್ತೆ ಅಂತ ಪ್ಲ್ಯಾನಿಂಗ್ ಆಗಿದೆ, ಎಷ್ಟು ವರ್ಷದಿಂದ ಬರುತ್ತೆ ಅಂತ ಪ್ಲ್ಯಾನಿಂಗ್ ಆಗಿದೆ, ಎಲ್ಲ ನಿಮಗೆ ನಾಲೆಡ್ಜ್ ಇರುತ್ತೆ. ಯಾರೋ ನಿಮ್ಮನ್ನು ನಂಬಿ ವ್ಯವಹಾರನ ಮಾಡ್ತಾರೆ, ನಮ್ಮವರು ಅಂತ ನಂಬಿ ವ್ಯವಹಾರನ ಮಾಡ್ತಾರೆ ಅನ್ನುವಾಗ ನೀವು ಅದನ್ನು ಹೇಳಬೇಕಲ್ವ. ತಲೆ ಕೆಡಿಸ್ಕೋಬೇಡಿ ಬಿಡಿ ಮೇಡಮ್, ಏನಾದರೂ ಹೋದ್ರೂ ಪರಿಹಾರ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ಪರಿಹಾರ? ಸರ್ಕಾರದವರು. ಪಾಣಿ ಯಾರ ಹೆಸರಲ್ಲಿರುತ್ತೋ ಅವ್ರ ಹೆಸರು ಕೊಡ್ತಾರೆ. ಅವ್ರ ಜಮೀನು ಓನರ್ಗಳ ಹತ್ರ ನಾವು ತೊಗೊಳಕ್ಕಾಗುತ್ತಾ? ದುಡ್ಡು ತೊಗೊಳಕ್ಕಾಗುತ್ತಾ ಗೈಸ್? ಎಷ್ಟು ಜನ ಪರಿಹಾರನ ಕೊಟ್ಟಿದ್ದಾರೆ. ಈಗ ಮನೆಗಳೆಲ್ಲ ಎಷ್ಟೊಂದು ಕಡೆ ಎಲ್ಲ ಒಡೆದು ಹಾಕ್ತಿದ್ದಾರೆ. ಲೇಔಟ್ಗಳನ್ನ ಮಾಡೋದು, ರೆವಿನ್ಯೂ ಲೇಔಟ್ಗಳನ್ನ ಮಾಡೋದು, ಜನಗಳಿಗೆ ಸೇಲ್ ಮಾಡಿಬಿಡೋದು, ಅವರು ಬ್ರೋಕರ್ಸ್ಗಳು ತಗೊಂಡವರು ಹೋಯ್ತಾರೆ. ಯಾರು ಎಲ್ಲಿರ್ತಾರೆ ಅಂತಲೇ ಗೊತ್ತಾಗಲ್ಲ. ಈಗಿನ ಇದರಲ್ಲಿ ಈಗ ನಮ್ಮದು ಸೈಟ್ ಇಲ್ಲಿದೆ, ಪಕ್ಕದ ಸೈಟ್ ಈಗ ಆಲ್ರೆಡಿ ನಾನು ಕಂಡಂಗೆ 3-4 ಮೆಂಬರ್ಸಿಗೆ ಚೇಂಜ್ ಆಗೋಯ್ತು ಗೈಸ್. ತಗೊಂಡವ್ರು ಯಾರು, ಮುಂಚೆ ಇದ್ದವ್ರು ಯಾರು, ಅದಕ್ಕೆ ಮುಂಚೆ ಯಾರಿಗೂ ಗೊತ್ತಾಗಲ್ಲ. ಸೊ ಹಾಗಿರೋವಾಗ ಪರಿಹಾರ ಎಷ್ಟು ಮಟ್ಟಿಗೆ ಫಲಾನುಭವಿಗಳಿಗೆ ಸಿಗುತ್ತೆ ಎಕ್ಸಾಕ್ಟಾಗಿ? ಪಾಣಿ ಓನರ್ ಪಾಣಿ ಯಾರ ಹೆಸರಲ್ಲಿರುತ್ತೋ ಅವ್ರ ಹೆಸರು ಕೊಟ್ಬಿಡ್ತಾರೆ, ಅವ್ರು ನಮಗೆ ಪರಿಹಾರ ಕೊಡ್ತಾರಾ? ಕೊಟ್ಟರು ಅವ್ರಿಗೆ ಎಕರೆ ಇಷ್ಟು ಅಂತ ಕೊಟ್ಟಿರ್ತಾರೆ, ಅವ್ರದ್ದು ನಮ್ಮ ಕುಂಟೆ ಲೆಕ್ಕದಲ್ಲಿ ನಾವು ಇಷ್ಟು ಕೊಡ್ತೀವಿ, 10 ಲಕ್ಷ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತೀವಿ ಅಂತಾರೆ. ಮತ್ತು ನಾವೇನು ಮಾಡಬೇಕು? ಕರೆಕ್ಟ್ ಅಲ್ವಾ? ಪಾಯಿಂಟ್ ತಾನೆ. ಸೊ ಇದೆಲ್ಲ ಟೆನ್ಷನ್ಗಳ ಮಧ್ಯದಲ್ಲಿ ನನ್ನ ತಲೆ ಹೆಂಗಾಗಿತ್ತು ಅಂದರೆ, ಅಷ್ಟೂ ವರ್ಷದ ಶ್ರಮ, ನನ್ನ 17 ವರ್ಷದ ಶ್ರಮ ಎಲ್ಲ ಈ ಸೈಟು ಮನೆ ಮೇಲೆ ಹಾಕಿದ್ದೀನಿ. ಸೊ ಏನಾದರೂ ಆ ಥರ ಆಗಿಬಿಟ್ರೆ ಏನು ಮಾಡಬೇಕು ನಾನು? ಮತ್ತೆ ಝೀರೋಗೆ ಹೋದರೆ ಮತ್ತೆ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು. ಮನುಷ್ಯನಿಗೆ ಆಯಸ್ಸಾಗಲಿ, ಆರೋಗ್ಯ ಆಗಲಿ, ಏಜ್ ಆಗ್ತಾ ಹೋಗುತ್ತೆ, ದುಡಿಯೋ ಶಕ್ತಿನೂ ಕುಂದುತ್ತಾ ಹೋಗುತ್ತೆ ಗೈಸ್. ಕರೆಕ್ಟ್ ಅಲ್ವಾ? ಮತ್ತೆ ಫಸ್ಟಿಂದ ನೀನು ಅರ್ನ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ. ನಾನು ಸಜೆಸ್ಟ್ ಮಾಡೋದು ಯಾವತ್ತಿಗೂ ಫಸ್ಟು ಈ ಖಾತಾ ಇದ್ದರೆ ಮಾತ್ರನೇ, ಈ ಖಾತಾ ಇರುವಂಥ ಸೈಟ್ಗಳು ಮಾತ್ರನೇ ತೊಗೊಳ್ಳಿ ಗೈಸ್.
ಓಕೆನಾ. ರೆವಿನ್ಯೂ ಜಾಗಗಳಲ್ಲಿ ಸೈಟ್ನ ತೊಗೊಳೋದಕ್ಕೆ ಹೋಗಬೇಡಿ, ಯಾವತ್ತಿದ್ರೂ ಅದು ಅನ್ಸೇಫ್. ಓಕೆನಾ, ಇದು ನನ್ನ ಸಜೆಷನ್ನು. ಯಾಕೆ ಹೇಳ್ತಿದ್ದೀನಿ ಅಂದರೆ, ರೆವಿನ್ಯೂ ಜಾಗಗಳಲ್ಲಿ ಡಾಕ್ಯುಮೆಂಟೇಷನ್ ಎಕ್ಸಾಕ್ಟಾಗಿರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ತುಂಬ 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 ನೋಡಿ ತಗೋಬೇಕು. ನಂದು ಸೈಟಲ್ಲಿ ಪಾಪ ನನಗೆ ಸೈಟು ಕೊಡಿಸ್ದು ನಮ್ಮ ಕಸಿನ್ ಏನಿದ್ದಾರೆ, ಪಕ್ಕದ ಸೈಟವರು ಕಾಂಪೌಂಡ್ ಹಾಕಿದ್ದಾರೆ, ಇಲ್ಲಿ ಒಂದು 12 ಕುಂಟೆ ಲೆಕ್ಕದಲ್ಲಿ ತೊಗೊಂಡಿದ್ದಾರೆ. ಅವ್ರು ಏನು ಮಾಡಿದರು, ನಿಮ್ಮದು ಲೇಔಟಿಗೆ ಸೇರಿರೋ ಜಾಗ ಅಲ್ಲ ಮೇಡಮ್ ಅಂತ ಬಾಂಬ್ ಹಾಕಿದ್ರು. ಲೇಔಟು ಪ್ಲ್ಯಾನಿಂಗ್ ಆಗಿರೋದು ಅಲ್ಲಿವರೆಗೂ, ನಿಮ್ಮ ಸೈಟ್ ಅರ್ಧದವರೆಗೂ, ಅಲ್ಲಿಂದ ಆಚೆಗೆ ಪ್ಲ್ಯಾನಿಂಗ್ ಇಲ್ಲ, ನಾವು ರೋಡ್ ಕೊಡಲ್ಲ ಅಂತ. ಮತ್ತು ರೋಡೇ ಇಲ್ಲದೆ ಮತ್ತು ಕನ್ಸ್ಟ್ರಕ್ಷನ್ ಹೆಂಗೆ ಮಾಡ್ತೀರಾ ನೀವು, ಪಾರ್ಕಿಂಗ್ ಹೆಂಗೆ ಮಾಡ್ತೀರಾ, ಸೈಡ್ ಪ್ಲಾಸ್ಟಿಂಗ್ ಹೆಂಗೆ ಮಾಡ್ತೀರಾ, ತುಂಬ ಕಷ್ಟ ಆಗ್ತದಲ್ವಾ. ಮತ್ತು ಅದಾದಮೇಲೆ ಪಾಪ ನನಗೆ ಸೈಟ್ ಕೊಡಿಸಿದವರು ಆ ವಿಷಯದಲ್ಲಿ ನಿಜವಾಗ್ಲೂ ಕೃತಜ್ಞತೆ ಇರುತ್ತೆ ನಂದು. ಸೊ ಅವರು ಕೊಡಿಸಿದ್ರಿಂದ, ಏನು ಸರ್ ಈಗ ಕೊಡಿಸಿದ್ರಿ, ಹಿಂಗೆ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರಲ್ಲ, ನಾನು ಹೆಂಗೆ ಮಾಡೋದು, ಇಂಥ ಸೈಟ್ ಕೊಡಿಸಿದ್ರಿ ಅಂತ ರಿಕ್ವೆಸ್ಟ್ ಮಾಡಿದಾಗ, ಅವರು ಪಾಪ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ 1.5 ತಿಂಗಳು ಅವ್ರು ಏನು ಮಾತಾಡಿದ್ರು ಏನು ಬಿಟ್ಟರು ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಸೈಡ್ ಕಾಂಪೌಂಡ್ ಏನು ಹಾಕಿದ್ರು ಅದನ್ನು ಕ್ಯಾನ್ಸಲ್ ಮಾಡಿದ್ರು, ತೆಗೆದ್ರು. ಸೊ ಆ ಕಾರಣಕ್ಕೆ ನಾನು ರೆವಿನ್ಯೂ ಜಾಗನ ಖಾಲಿ ಬಿಡೋದು ಬೇಡ ಅನ್ನೋ ಕಾರಣಕ್ಕೆ 1 ವರ್ಷಕ್ಕೆ ಮನೆ ಕೈ ಹಾಕ್ತೆ. ಓಕೆನಾ. ಸೊ ಇದು ಅರ್ಜೆಂಟಾಗಿ ಮನೆ ಮಾಡೋದಕ್ಕೆ ಕಾರಣ ನಾನು. ಇಲ್ಲಾಂದರೆ ನನ್ನ ಪ್ಲ್ಯಾನ್ ಬೇರೆ ಇತ್ತು, ಡ್ಯೂಪ್ಲೆಕ್ಸ್ ಮನೆ ಮಾಡಬೇಕು ಅನ್ನೋದು ಕನಸಾಗಿತ್ತು. ಬಟ್ ಈ ಥರ ಸಿಚುವೇಶನ್ಗಳು ಬಂದಾಗ ಅಲ್ಲಿವರೆಗೂ ನನಗೆ ಈ ರೆವಿನ್ಯೂ ಜಾಗಗಳು ಅನ್ಸೇಫ್ ಅನ್ನೋದ್ರ ಬಗ್ಗೆ ನನಗೆ ನಾಲೆಡ್ಜೇ ಇರಲಿಲ್ಲ. ಸೊ ಈ ಸೈಟು ತೊಗೊಂಡ್ಮೇಲೇ ನನಗೆ ಅನುಭವಗಳು ಜಾಸ್ತಿ ಆಗಿರೋದು. ಓಕೆನಾ. ಸೊ ಅದಾದಮೇಲೆ ಮೂಲಪತ್ರಗಳನ್ನ ಎನ್ಕ್ವೈರಿ ಮಾಡಬೇಕಾಗಿತ್ತು ನಾನು, ಅಥವಾ ಮತ್ತೊಂದು ಎಲ್ಲ ಗೊತ್ತಾಗಿದೆ. ಒಂದು, ನನ್ನ ಸೈಟ್ ವ್ಯಾಲ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಕೊಟ್ಟಿದ್ದೀನಿ ಆ ಟೈಮ್. ಈಗ ವ್ಯಾಲ್ಯೂ ಜಾಸ್ತಿ ಇದೆ. ಈಗ ನೋಡಿದ್ರೆ ನಾನು ಹಾಕಿರೋ ಬಂಡವಾಳ ಲಾಸ್ ಅಂತ ನಂಗೆ ಅನಿಸಲ್ಲ. ಯಾಕೆಂದರೆ ಈಗ ವ್ಯಾಲ್ಯೂ ಜಾಸ್ತಿ ಇದೆ, ಇಲ್ಲಿ ತಾವರೆಕೆರೆನಲ್ಲಿ ವ್ಯಾಲ್ಯೂ ಜಾಸ್ತಿ ಇದೆ. ಬಟ್ ನಾನು ತೊಗೊಂಡಂಥ ಟೈಮ್ನಲ್ಲಿ, ನಾನು ತೊಗೊಂಡಿರೋ ಸೈಟಿಗೆ ಏನು 15,75,000 ವ್ಯಾಪಾರ ಆಗಿ 17 ಲಕ್ಷ ಬಿತ್ತು, ನನ್ನ ಸೈಟಿಗೆ ಅಷ್ಟು ವ್ಯಾಲ್ಯೂ ಇರಲಿಲ್ಲ. ಓಕೆನಾ. ಅದು ನಾನು ಮಾಡಿದ ಮಿಸ್ಟೇಕು. ಅಕ್ಕಪಕ್ಕ ವಿಚಾರಿಸ್ಬೇಕಿತ್ತು, ಎಷ್ಟಿದೆ ಏನು, ಇಲ್ಲೆಲ್ಲ ಎಷ್ಟು ಓಡ್ತಿದೆ ಈ ಲೇಔಟಲ್ಲಿ, ಅಥವಾ ನಮ್ಮ ಜಾಗ ಲೇಔಟಿಗೆ ಸೇರಿದೆಯಲ್ಲ. ನಮ್ಮ ಲೇಔಟಿನ ಮೂಲ ಜಮೀನು ಓನರ್ ಯಾರಿದ್ದಾರೆ, ನಮ್ಮ ಲೇಔಟಲ್ಲೇ ಇದ್ದಾರೆ. ಸೊ ಅವರೂ ಕೂಡ ನಾನು ವಿಚಾರಿಸಿಲ್ಲ. ಬಟ್ ನಂಗೆ ಗೊತ್ತಿಲ್ಲಲ್ಲ ಅವಾಗ ಈ ಜಮೀನೆಲ್ಲ ಅವ್ರಿಗೆ ಸೇರ್ಪಟ್ಟಿದ್ದು ಅಂತ ಏನು ಗೊತ್ತಿಲ್ಲಲ್ಲ. ಸೊ ನಾನು ನಮ್ಮ ರಿಲೇಷನ್ ಏನಿದ್ದಾರೆ ಅವರು ಇಲ್ಲೇ ಗ್ರಾಮಸ್ಥರಾಗಿರೋದ್ರಿಂದ ಯಾರ ಜಮೀನು ಯಾರಿಗೆ ಸೇರಿದೆ ಅಥವಾ ಅದೇನಾದರೂ ತಕರಾರಿದ್ದರೆ ಅವರಿಗೆ ಗೊತ್ತಿರುತ್ತೆ, ಮೋಸ ಹೋಗಲ್ಲ ಅನ್ನೋ ಕಾರಣಕ್ಕೆ ನಾನು ಎಲ್ಲೂ ವಿಚಾರಿಸೋಕೆ ಹೋಗಿಲ್ಲ. ಮತ್ತು ವ್ಯಾಪಾರಕ್ಕೂ ಅವ್ರ ಕೈಲೇ ವ್ಯಾಪಾರ ಮಾಡಿಸ್ದೆ, ಅಡ್ವಾನ್ಸ್ ಎಲ್ಲ ಕೊಟ್ಟೆ, ಎಲ್ಲ ಆಯಿತು, ತೊಗೊಂಡೆ. ಇವಾಗ ಲಾಸ್ ಇಲ್ಲ. ಈಗ ಆವಾಗ ಹಾಕಿರೋ ಬಂಡವಾಳ ಇವಾಗ ಲಾಸ್ ಇಲ್ಲ, ಹಾಕಿರೋದಕ್ಕಿಂತ ಜಾಸ್ತಿಗೆ ಹೋಗುತ್ತೆ, ಇವಾಗ ಚೆನ್ನಾಗಿದೆ. ಸೊ ಹಾಗಾಗಿ ರೆವಿನ್ಯೂ ಸೈಟ್ಗಳನ್ನ ತಗೊಳ್ಳೋರು ಯಾರು ಖಾಲಿ ಬಿಡಬೇಡಿ ಜಾಗನ. ನಿಮ್ಮ ಜಾಗ ಏನಿದೆ ಅಲ್ಲಿ ಬಂದು ನೀವು ಅಳತೆ ಮಾಡಿಕೊಂಡು, ಒಂದು ಚಿಕ್ಕದಾಗಾದರೂ ಪರವಾಗಿಲ್ಲ, ಒಂದು ಮನೆ ಮಾಡಿಕೊಂಡು ವಾಸಕ್ಕಿರಿ. ಅಥವಾ ಯಾವುದಾದ್ರೂ ಒಂದು ಮನೆ ಕಟ್ಟಿ ಒಂದು ಎಲೆಕ್ಟ್ರಿಸಿಟಿ ತೊಗೊಳ್ಳಿ. ಈ ರೆವಿನ್ಯೂ ಸೈಟ್ಗಳಲ್ಲಿ ಏನಾಗುತ್ತೆ, ಬರೀ ಲೈಟ್ ಕಂಬಗಳನ್ನ ಹಾಕಿ ಬಿಟ್ಬಿಟ್ಟಿರ್ತಾರೆ. ಓಕೆನಾ. ಈ ಕರೆಂಟ್ ಇದಕ್ಕೆ ನಾವು ಎಷ್ಟು ಕಷ್ಟಪಡಬೇಕು ಗೊತ್ತಾ ಗೈಸ್. ಒಂದು ಪರ್ಮನೆಂಟ್ ಲೈನ್ ತೊಗೊಳೋದಕ್ಕೆ ನನಗೆ ಬರೋಬ್ಬರಿ 2 ಮನೆ ಇದೆ ಇಲ್ಲಿ ಒಳಗಡೆ ಅಷ್ಟೇ. ಸೊ ನನ್ನೊಬ್ಳಿಗೆ 1 ಲಕ್ಷ ಕೇಳ್ತಿದ್ದಾರೆ. ಅವರಿಗೆ ಇನ್ನೊಂದು ಮನೆಯವರು ಇದ್ದಾರಲ್ಲ, ಅವರು ನಮ್ಮದು 1,10,000 ಅಂತಾರೆ, ಕೆಲವರು 90,000 ಅಂತಾರೆ, ಕೆಲವರು 80,000 ಅಂತಾರೆ, ನಂಗೆ ಗೊತ್ತಿಲ್ಲ ಪ್ರಾಪರಾಗಿ. ಬಟ್ ನಮ್ಮದು ಮಾತುಕತೆ ಆಗಿರೋದು 1 ಲಕ್ಷ, ನಾನು 95,000 ಕೊಡ್ತೀನಿ ಅಂತ ಮಾತುಕತೆ ಆಡಿದ್ದೀನಿ. ಸೊ ಅಷ್ಟು ದುಡ್ಡನ್ನ ಖರ್ಚು ಮಾಡಿ ನಾವು ಇಲ್ಲಿ ಲೇಔಟಲ್ಲಿ ಎಲೆಕ್ಟ್ರಿಸಿಟಿನ ತೊಗೋಬೇಕು. ಬಟ್ ನಮ್ಮ ನಂತರ ಮನೆ ಕಟ್ಕೊಳ್ಳೋರು ನಮಗೆ ಹಾಕಿರೋ ಖರ್ಚನ್ನ ಕೊಡ್ತಾರೋ ಕೊಡಲ್ವೋ ನಮ್ಗೆ ಯಾರು ಏನೂ ಗೊತ್ತಿರಲ್ಲ. ಸೊ ಕೇಳೋಕ್ಕೂ ಆಗಲ್ಲ. ಅವರೇ ಕೊಟ್ಟರೆ ಏನಾದರೂ ಆಗುತ್ತೆ, ಕೊಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಈ ಥರ ನೀವು ಎಕ್ಸ್ಟ್ರಾ ಲಕ್ಷಾಂತರ ರೂಪಾಯಿ ಎಲ್ಲ ಖರ್ಚು ಮಾಡಬೇಕು. ಡ್ರೈನೇಜ್ ಇರುತ್ತಲ್ಲ ಅದನ್ನು ಎಲ್ಲ ನಾವೇ ಕೈಯಿಂದ ಮಾಡಿಸ್ಕೋಬೇಕು. ಸ್ಯಾನಿಟ್ರಿ ಏನಿದೆ, ಸ್ಯಾನಿಟ್ರಿ ಎಲ್ಲ ನಾವು ಪಿಟ್ಕೊಂಡು ಮಾಡ್ಕೊಂಡಿರ್ತೀವಿ. ಈಗ ಈ ಸ್ಯಾನಿಟ್ರಿ ಲೈನ್ ಕೂಡ ಇರಲ್ಲ ರೆವಿನ್ಯೂ ಜಾಗಗಳಲ್ಲಿ. ಸ್ಯಾನಿಟ್ರಿ ಲೈನ್ ಇರಲ್ಲ, ವಾಟರ್ ಸಪ್ಲೈ ಇರಲ್ಲ, ಜೊತೆಗೆ ಇದಿರಲ್ಲ, ಏನದು ಹೇಳಿದ್ನಲ್ಲ ಯಾವುದು ಇದು ಬೆನಿಫಿಟ್ಗಳು ಇರಲ್ಲ ಗೈಸ್. ಬರೀ ಒಂದು ಅಗ್ರಿಕಲ್ಚರ್ ಲ್ಯಾಂಡನ್ನೇ ತಗೊಂಡು ಅಡಿ ಲೆಕ್ಕದಲ್ಲಿ ಇಷ್ಟಿಷ್ಟು ಅಂತ ಡಿವೈಡ್ ಮಾಡಿಬಿಟ್ಟಿರ್ತಾರೆ. ಯಾವುದೇ ಥರ ಅದಕ್ಕೆ ಏನದು
ಎಲ್ಲೆಲ್ಲಿಂದ ಅಪ್ರೂವಲ್ಸ್ ಎಲ್ಲ ತೊಗೋಬೇಕು ಅಂತಿರುತ್ತಲ್ಲ ಒಂದು ಲೇಔಟ್ ಮಾಡೋದಕ್ಕೆ. ಸೊ ಆ ಥರ ಯಾವ ಪ್ರಾಪರ್ ಇದೂ ಇರಲ್ಲ. ಮತ್ತು ಒಂದೇ ಸೈಟನ್ನ ಸುಮಾರು ಜನಕ್ಕೆ ರಿಜಿಸ್ಟ್ರೇಷನ್ ಕೂಡ ಮಾಡಿಬಿಡ್ಬೋದಾಗಿತ್ತು ಆವಾಗ. ಈಗ ಗೊತ್ತಿಲ್ಲ, ಈಗೆಲ್ಲ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಪ್ರತಿಯೊಂದು ಮೆನ್ಷನ್ ಮಾಡ್ತಾರೆ. ಸೊ ಗೊತ್ತಿಲ್ಲ ಈಗ ಆ ಥರ. ಈಗ ರೆವಿನ್ಯೂ ಲೇಔಟ್ಗಳನ್ನೇ ಸ್ಟಾಪ್ ಮಾಡಿದ್ದಾರೆ ಈಗ ನನಗೆ ಗೊತ್ತಿರೋಂಗೆ. ಆಲ್ಮೋಸ್ಟ್ ಈಗ ಮಾಡೋರೆಲ್ಲ DC ಕನ್ವರ್ಷನ್ ಐದರ್ BMRD DC ಕನ್ವರ್ಷನ್ಗಳನ್ನ ಮಾಡ್ತಾರೆ ಅಥವಾ BMRDನ ಮಾಡ್ತಾರೆ. ಸೊ ಹಾಗಾಗಿ ರೆವಿನ್ಯೂ ಜಾಗಗಳನ್ನ ತೊಗೋಬೇಕಾದ್ರೆ ತುಂಬ ಹುಷಾರಾಗಿರಿ ಗೈಸ್. ಮೂಲ ದಾಖಲೆ ಪತ್ರಗಳನ್ನ ಚೆಕ್ ಮಾಡ್ಕೊಳ್ಳಿ, EC ತೆಗೆಸಿ ಚೆಕ್ ಮಾಡ್ಕೊಳ್ಳಿ, ಲೀಗಲ್ ಒಪಿನಿಯನ್ ತೊಗೊಳ್ಳಿ, ನಿಮ್ಮಿದ್ರ ಗ್ರಾಮ ಪಂಚಾಯತಿಗಳಲ್ಲಿ ಎನ್ಕ್ವೈರಿ ಮಾಡಿ. ಆ ಪ್ರಾಪರ್ಟಿ ಮೇಲೆ ಏನಾದರೂ ಕೇಸ್ ಏನಾದರೂ ನಡೀತಿದೆಯಾ, ತಕರಾರು ಇದೆಯಾ, ಅಥವಾ ಯಾವುದಾದ್ರೂ ರೋಡ್ ಪ್ಲ್ಯಾನಿಂಗು ಅವು ಇವು ಏನಾದರೂ ಇದೆಯಾ, ಫ್ಯೂಚರಲ್ಲಿ ನಿಮ್ಮ ಸೇಫ್ಟಿನ ನೋಡಿಕೊಂಡು ಇದು ಮಾಡಿ. ರಿಲೇಷನ್ಸು ಅಥವಾ ಫ್ರೆಂಡ್ಶಿಪ್ಪು ಇನ್ನೊಂದು ಮತ್ತೊಂದು ಯಾವುದ್ರ ಮೇಲೂ ಡಿಪೆಂಡ್ ಆಗಬೇಡಿ, ಓಕೆನಾ. ಸೊ ಇದು ನನ್ನ ಒಪಿನಿಯನ್ನು. ಸೊ ಸಜೆಷನ್ ಕೂಡ ಹೌದು. ಸೊ ಆದಷ್ಟು DC ಕನ್ವರ್ಷನ್ ಜಾಗಗಳನ್ನ ತೊಗೊಳ್ಳಿ. BMRD ತೊಗೊಂಡ್ರೆ ಇನ್ನೂ ಬೆಸ್ಟು. ಇವಾಗ ನಾನು ಸೇಫ್ ಅಂತ ಫೀಲ್ ಮಾಡ್ತೀನಿ. ಯಾಕೆ ಗೊತ್ತಾ? ಸೊ ನಮ್ಮ ಲೇಔಟಿನ ಪಕ್ಕದಲ್ಲಿ, ಈಗ ನಮ್ಮ ಮನೆ ಏನಿದೆ ಪಕ್ಕದಲ್ಲಿ ರಾಗಿ ಹೊಲ ಇತ್ತು. ಸೊ ಅದನ್ನು BMRD ಅಪ್ರೂವ್ಡ್ ಸೈಟಾಗಿ ಮಾಡ್ತಿದ್ದಾರೆ. ಸೊ ಒಂದು BMRD ಇದಕ್ಕೆ ಅಪ್ರೂವಲ್ನ ಕೊಡ್ತಾರೆ ಅಂದರೆ ಅವರು ತುಂಬ ಕಡೆ ಎಷ್ಟೊಂದು ಪ್ರೊಸೀಜರ್ಗಳಿರುತ್ತೆ ಅವ್ರಿಗೆ ಅಪ್ರೂವಲ್ ತೊಗೊಳೋದಕ್ಕೆ. ಬರೀ DC ಅಂದರೆ DC ಅಂಡರಲ್ಲಿ ಅಪ್ರೂವಲ್ ಆಗಿರುತ್ತೆ. ಇದು BMRD ಇನ್ನೂ ಹೈಯರ್ ಲೆವೆಲಲ್ಲಿ ಅಪ್ರೂವಲ್ ಆಗೋದ್ರಿಂದ ಆ ಥರ ರೋಡ್ ಪ್ಲ್ಯಾನಿಂಗ್ ಏನಾದರೂ ಇಲ್ಲಿ ಕನ್ಫರ್ಮಾಗಿ ಬರುತ್ತೆ ನಂಗಿದ್ರೆ ಅಪ್ರೂವಲ್ ಕೊಡಲಿಕ್ಕೆ ಚಾನ್ಸೇ ಇಲ್ಲ. ಸೊ BMRD ಲೇಔಟ್ ಮಾಡ್ತಿದ್ದಾರೆ, ಜೊತೆಗೆ ಅಂದರೆ ರೋಡು ಬೇರೆ ಕಡೆಗೆ ಶಿಫ್ಟ್ ಆಗಿದೆ ಅನ್ನೋದಂತೂ ಕನ್ಫರ್ಮ್. ಸೊ ಈಗ ನಾನು ಹಾಕಿರೋ ಲ್ಯಾಂಡ್ ಏನಿದೆ ಎಲ್ಲೂ ಹೋಗಲ್ಲಪ್ಪ, ನಮಗೇನು ಟೆನ್ಷನ್ ಇಲ್ಲ ಅಂತ ಆರಾಮಾಗಿ ಇರ್ಬೋದು. ಈಗ ನಮಗೆ ನೆಮ್ಮದಿ ಸಿಕ್ಕಿದೆ ಗೈಸ್. ಅಲ್ಲಿವರೆಗೂ ಎಷ್ಟು ಟೆನ್ಷನಲ್ಲಿ ಇದ್ದೆ ಅಂತ ಮೇಲಿರೋ ಭಗವಂತನಿಗೆ ಮಾತ್ರನೇ ಗೊತ್ತು. ಸೊ ಹಾಗಾಗಿ ನೀವು ಎಲ್ಲರೂ ಎಚ್ಚೆತ್ಕೊಳ್ಳಿ. ರೆವಿನ್ಯೂ ಜಾಗಗಳನ್ನ ತೊಗೊಳೋದಕ್ಕೆ ಮುಂಚೆ 1000 ಬಾರಿ ಯೋಚನೆ ಮಾಡಿ. ಜೊತೆಗೆ ಈಗ ಒಂದು ಕಡೆ, ಈಗ ನಾನು ಇದ್ದಿದ್ದು ಸುಂಕುದಕಟ್ಟೆ, ತೊಗೊಂಡಿರೋದು ತಾವರೆಕೆರೆ. ನನಗೆ ಇಲ್ಲಿ ತಾವರೆಕೆರೆ ಸುತ್ತಮುತ್ತ ಯಾರು ಗೊತ್ತಿಲ್ಲ, ಮತ್ತು ಎನ್ಕ್ವೈರಿ ಮಾಡೋಕ್ಕೂ ಹೋಗಲಿಲ್ಲ. ಸೊ ಆ ತಪ್ಪು ಕೆಲಸನ ನೀವು ಮಾಡಬೇಡಿ. ಈಗ ಅಕ್ಕಪಕ್ಕ ಯಾರಾದರೂ ಮನೆಗಳಿರುತ್ತಲ್ಲ, ಸ್ವಲ್ಪ ತಿಳಿರಿ. ಒಬ್ಬರೇ ಬ್ರೋಕರ್ ಹತ್ರ ಮಾತಾಡೋ ಬದಲು ನೀವು ಒಬ್ಬರನ್ನೇ ನಂಬಿ ಇದು ಮಾಡೋದು. ಬೇರೆ ಬೇರೆ ಏಜೆಂಟ್ಸ್ಗಳೆಲ್ಲ ಇರ್ತಾರಲ್ಲ, ಅವ್ರ ಹತ್ರನೂ ಸ್ವಲ್ಪ ನಾಲೆಜ್ಗಳನ್ನ ತೊಗೊಳ್ಳಿ. ಈ ರಿಯಲ್ ಎಸ್ಟೇಟ್ ಆಫೀಸ್ಗಳನ್ನ ಇಟ್ಕೊಂಡಿರ್ತಾರಲ್ಲ, ಅಲ್ಲೆಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡಿ. ಎಷ್ಟು ಓಡ್ತಿದೆ ಈಗೆಲ್ಲ ತಾವರೆಕೆರೆನಲ್ಲಿ. ಯೂಶಲಿ ರೆವಿನ್ಯೂ ಸೈಟಿಗೂ DC ಕನ್ವರ್ಷನ್ ಸೈಟಿಗೂ BMRD ಸೈಟಿಗೂ ರೇಟ್ಗಳಲ್ಲೂ ಡಿಫ್ರೆನ್ಸ್ ಇರುತ್ತೆ, ಬೆನಿಫಿಟ್ಗಳಲ್ಲೂ ಡಿಫ್ರೆನ್ಸ್ ಇರುತ್ತೆ. ಸೊ ನೋಡಿಕೊಂಡು ನಿಮ್ಮ ಬಜೆಟಿಗೆ ಅನುಗುಣವಾಗಿ ಎಲ್ಲ ದಾಖಲೆ ಪತ್ರಗಳನ್ನ ವಿಚಾರಿಸ್ಕೊಂಡು ಚೆಕ್ ಮಾಡಿ ರಿಜಿಸ್ಟ್ರೇಷನ್. ಮುಖ್ಯವಾಗಿ ಈ ಖಾತಾ ಇರುವಂಥ ಜಾಗಗಳನ್ನ ಮಾತ್ರ ತಗೊಳ್ಳಿ, ಓಕೆನಾ. ಈಗೆಲ್ಲ GPA ಅಂತ ಮಾಡ್ತಿದ್ದಾರೆ. ಸೊ ಪವರ್ ಆಫ್ ಅಟಾರ್ನಿ ರಿಜಿಸ್ಟ್ರೇಷನ್ ಇಲ್ಲ, ಸ್ಟಾಪ್ ಆಗಿ ಇನ್ನೂ ಕೊಟ್ಟಿಲ್ಲ. ರಿಜಿಸ್ಟ್ರೇಷನ್ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ನಾನು ಖಾತೆ ಯಾವಾಗ ಬಿಡ್ತಾರೋ ಅಂತ ಕಾಯ್ತಾ ಇದ್ದೀನಿ ಗೈಸ್. ಖಾತೆ ಬಿಟ್ಟಾಗ ನಮ್ಮ ಹೆಸ್ರಿಗೊಂದು ಖಾತೆ ತೊಗೊಂಡ್ಬಿಟ್ರೆ ಸೊ ಅಲ್ಲಿಗೆ 100% ಸೆಕ್ಯೂರ್ಡ್. ಅಲ್ಲಿವರೆಗೂ ಟೆನ್ಷನ್ ಇದ್ದೇ ಇರುತ್ತೆ. ಬಟ್ ಆದಷ್ಟು ರೆವಿನ್ಯೂ ಜಾಗಗಳನ್ನ ಖಾಲಿ ಬಿಡದೆ ಸೈಟ್ ತೊಗೊಂಡಿರೋರು ಒಂದು ಪುಟ್ಟದಾದರೂ ಪರವಾಗಿಲ್ಲ, ಒಂದು ಮನೆ ಬಾಡಿಗೆಗೆ ಬಿಡಿ, ಅಥವಾ ನೀವೇ ಬಂದು ಇರ್ತೀರಾದರೆ ಇನ್ನೂ ಒಳ್ಳೆಯದು. ನಾವು ನಮ್ಮ ಜಾಗದಲ್ಲೇ ಸೇಫಾಗಿ ಕೂತ್ಕೊಂಡಾಗ ಯಾರೂ ಏನೂ ಮಾಡೋಕ್ಕಾಗಲ್ಲ. ನಾವೆಲ್ಲೂ ಈಗ ಸುಮ್ಮನೆ ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ ಗೈಸ್, ನಿಮಗೆ ಎಷ್ಟು ಸರಿ ಅನಿಸುತ್ತೋ ನಂಗೆ ಗೊತ್ತಿಲ್ಲ. ಯಾಕೆಂದರೆ ಈಗ ನಮ್ಮ ಲೇಔಟಲ್ಲಿ ಏನಿದೆ ಎಲ್ಲ ನನ್ನ ಸೈಟಿಗಿಂತ ಆ ಕಡೆ ಎಲ್ಲರೂ ಹೋಗ್ತಾ ಸೈಟ್ಗಳನ್ನ ತೊಗೊಂಡಿದ್ದಾರಲ್ಲ, ಕೆಲವ್ರಿಗೆ 5 ಅಡಿ 6 ಅಡಿ ಲಾಸ್ ಆಗ್ತಿದೆ ಈಗ. ಯಾಕೆಂದರೆ ಪಕ್ಕದಲ್ಲಿ ಏನು BMRD ಲೇಔಟ್ ಮಾಡ್ತಿದ್ದಾರಲ್ಲ, ಅವ್ರ ಜಾಗ 4 ಎಕರೆ ಅಂತೆ. ಅವರೆಲ್ಲ ಅಳತೆ ಮಾಡಿ ಸರ್ವೆ ಮಾಡಿ ಅವರೆಲ್ಲ ಅಪ್ರೂವಲ್ ತೊಗೊಂಡು ಅವ್ರ ಜಾಗಕ್ಕೆ ಅವರು ಅಳತೆ ಮಾಡಿ ಇದು ಮಾಡ್ಕೋತಾ ಇದ್ದಾರೆ. ಸೊ ಈ ಕಡೆ ಇರೋರು ಅಲ್ಲಿಂದ ಅಲ್ಲಿವರೆಗೂ ಹಾಕ್ಕೊಂಡಿರೋರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರದ್ದು BMRD ಅಪ್ರೂವ್ ಎಲ್ಲ ಕಡೆಯಿಂದನೂ ಸೆಕ್ಯೂರ್ಡ್ ಆಗಿರ್ತಾರೆ. ಬಟ್ ಈ ಕಡೆ ತೊಗೊಂಡಿರೋರಿಗೆ ಲಾಸು. ಈಗ ಲೇಔಟ್ ಮಾಡಿರೋರನ್ನ ಕೇಳೋಕ್ಕೆ ಆಗಲ್ಲ. ಅವ್ರು ಎಲ್ಲವರೇ ಏನು ಯಾರಿಗೆ ಗೊತ್ತಿರುತ್ತೆ. ಆ ಲೇಔಟು ಮಾಡಾದ್ಮೇಲೆ ಸೈಟ್ ತೊಗೊಂಡಿರೋರು ಹಂಗೆ ಇಟ್ಕೊಂಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಇನ್ಯಾರಿಗೋ ಸೇಲ್ ಮಾಡಿರ್ತಾರೆ. ಸೊ ಆ ಜಾಗಗಳನ್ನ ಸೈಟ್ ತೊಗೊಂಡಿರೋರು ಬಂದು ನೋಡಿ ಒಂದ್ಸಲ ಎಷ್ಟೆಷ್ಟು ಅಡಿಗಳು ಹೆಂಗೆ ಹಾಕಿದ್ದಾರೆ ಅಂತ.
ಲಾಸ್ಗಳ ಗೊತ್ತಿಲ್ಲ ಏನೇನಾಗ್ತವೆ ಅಂತ. ಬಟ್ ಇದೆಲ್ಲ ಇರೋದ್ರಿಂದ ನಿಮ್ಮ ಜಾಗಗಳಲ್ಲಿ ನೀವು ಮನೆ ಕಟ್ಕೊಂಡು ಸೇಫ್ ಆಗಿ ಅಂತ ನಾನು ಹೇಳ್ತೀನಿ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ನಾನು ನಿಮ್ಮ ಪ್ರೀತಿಯ ರೇಖಾ ಗೌಡ ಹೀಗೆ ಮತ್ತೊಂದು ಒಂದು ಒಳ್ಳೆ ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಏನು ಗೊತ್ತಾ, ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಮಾತಾಡ್ತೀನಿ, ಓಕೆನಾ? ನೆಕ್ಸ್ಟ್ ಕಂಟೆಂಟ್ ಬೇಕಲ್ಲ, ಯಾಕೆಂದರೆ ನಾನು ಎಲ್ಲೂ ವೀಡಿಯೋ ಮಾಡೋಕ್ಕೆ ಅಂತಲೇ ಎಲ್ಲೂ ಹೋಗೋಕ್ಕಾಗಲ್ಲ. ಯಾಕೆಂದರೆ ಆಫೀಸು ಮನೆ ಅಂತಲೇ ಇರೋದ್ರಿಂದ ಒಂದು ಊರಿಗೆ ಹೋದಾಗ ಮಾಡ್ಬೋದು. ಟ್ರಿಪ್ ಹೋಗೋದೆಲ್ಲ ಅಪರೂಪ. ಹೋದರೆ ನಮ್ಮ ಫ್ಯಾಮಿಲಿಗಿಂತ ಫ್ಯಾಮಿಲಿ ಜೊತೆ ಹೋಗೋದೇ ಜಾಸ್ತಿ. ಸೊ ಟ್ರಿಪ್ ಹೋದಾಗ ವೀಡಿಯೋಸ್ ಮಾಡೋಣ. ಆಫೀಸಲ್ಲಿ ಗೀಲ್ಸು ಮಾಡ್ಬೋದು ಅಷ್ಟೇ, ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು ಮೇನ್ ರೋಡಲ್ಲಿ ಇರೋದ್ರಿಂದ, ನಾಯ್ಸ್ ಪೊಲ್ಯೂಷನ್ ಜಾಸ್ತಿ ಇರುತ್ತೆ, ಓಕೆನಾ? ಸೊ ಒಂದು ಮನೇಲಿ ಮಾಡಬೇಕು, ಇಲ್ಲ ಆಫೀಸಲ್ಲಿ ಮಾಡಬೇಕು, ಇಲ್ಲ ಟ್ರಿಪ್ ಹೋದಾಗ ಮಾಡಬೇಕು, ಇಷ್ಟೇ ನಂಗೆ ಆಪ್ಷನ್. ಅಥವಾ ಊರಿಗೆ ಹೋದಾಗ ಮಾಡಬೇಕು, ಇದಿಷ್ಟೇ ಆಪ್ಷನ್ ಇರೋದ್ರಿಂದ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಉಪಯುಕ್ತ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬೈ ಬೈ, ಸಿ ಯು ಆಲ್.